ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತ ಇರುವಂಥ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋದನಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ನನ್ನ ಫೇವ್ರೆಟ್ ಆತ್ಮೀಯ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ್ನ ನಿಮ್ಮನೆಯ ಉಂಡಾಡಿಗುಂಡನ ನಿಮ್ಮನೆಯ ಈ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಫುಲ್ ವಿಡಿಯೋನು ನೋಡಿ ಅಂತ ಹೇಳ್ತಾ, ಇವತ್ತು ಚನ್ನಪಟ್ಟಣದಲ್ಲಿ ಸುಮಾರು 50 ವರ್ಷಗಳಿಂದ ಅದ್ಭುತವಾದಂಥ ರುಚಿಯನ್ನು ಕೊಡ್ತಿರುವಂಥ ಆ ಕಾಲದ ರುಚಿ, ಸೌದೆ ಒಲೆ ರುಚಿ ಕೊಡ್ತಾ ಬಂದಿರುವಂಥ ನಾರಾಯಣಪ್ಪ ಹಿಂದೂ ಮಿಲ್ಟ್ರಿ ಹೋಟ್ಲು ಮುಂದೆ ನಿಂತಿದ್ದೀವಿ. ನೀವು ಆಲ್ರೆಡಿ ಒಂದು ಎಪಿಸೋಡಲ್ಲಿ ಅಲ್ಲೇ ನೋಡಿರ್ತೀರ ಆ್ಯಂಬಿಯನ್ಸ್ ಎಲ್ಲ. ಇವತ್ತು ನಾವು ತಿನ್ನಕ್ಕೆ ಹೊಂಟಿರುವಂಥದ್ದು ಏನಪ್ಪ ಅಂದರೆ ಮುದ್ದೆ ಜೊತೆಗೆ ರೈಸು, ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ತಲೆ ಮಾಂಸ, ಆಮೇಲೆ ಕೈಮಾ ಉಂಡೆ ಗೊಜ್ಜು. ಕೈಮಾ ಉಂಡೆ ಗೊಜ್ಜು ಅಂದರೆ ನೀವು ಮಟನ್ ಕೈಮಾ ಉಂಡೆ ಗೊಜ್ಜು ಅಂತ ಅಂದ್ಕೊಂಡ್ರಾ? ಇಲ್ಲ ಕಣ್ರಿ, ಇಲ್ಲಿ ಮಾಡೋ ಅಂಥದ್ದೇ ಬೇರೆ. ಚಿಕನಲ್ಲಿ ಕೈಮಾ ಉಂಡೆ ಗೊಜ್ಜು, ಚಿಕನಲ್ಲಿ ಮಾಡೋವಂಥ ಕೈಮಾ ಉಂಡೆ ಗೊಜ್ಜು ತಿನ್ನೋಣ. ರುಚಿಯಾಗಿದೆ ಅಂತ ನಾನು ಹೇಳ್ತೀನಿ. ನೀವೇನು ಮಾಡಿ, ಚನ್ನಪಟ್ಟಣಕ್ಕೆ ಬಂದರೆ ಖಂಡಿತವಾಗ್ಲೂ ನಾರಾಯಣಪ್ಪ ಮಿಲ್ಟ್ರಿ ಹೋಟೆಲ್, ಸ್ಕ್ರೀನ್ ಮೇಲೇ ಹೋಟ್ಲಿನ ನಂಬರ್ ಬರ್ತಾ ಇರುತ್ತೆ, ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಮ್ಯಾಪ್ನೂ ಕೊಟ್ಟಿರ್ತೀನಿ, ಜೊತೆಗೆ ನಾರಾಯಣಪ್ಪ ಅವರ ಮಗ ಶ್ರೀನಿವಾಸ್ ಅವರ ನಂಬರ್ನೂ ಕೊಟ್ಟಿರ್ತೀನಿ. ಬನ್ನಿ, ತಿನ್ನಿ, ರುಚಿಯಾಗಿದೆ ಅಂತ ಹೇಳಿ. ಮತ್ತ್ಯಾಕೆ ತಡ, ಬಿಸಿ ಬಿಸಿ ತಲೆ ಮಾಂಸ, ಸೌದೆ ಒಲೆಯಲ್ಲಿ ಮಾಡುವಂಥ ಮುದ್ದೆ, ಚಿಕನ್ ಕೈಮಾ ಉಂಡೆ ಗೊಜ್ಜು ತಿನ್ನೋಣ. ಸರ್, ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಪೇಸ್ಟು ಅಂತ ನಾವು ಮಾಡಿರೋದು, ಇದು ಹೋಮ್ ಮೇಡು. ಇದು ಕರಿಬೇವು, ಇದು ಅರಿಶಿನದ ಪುಡಿ, ಇದು ಸೋಂಪು ಕಾಳು. ಎಣ್ಣೆ ಕಾಯ್ದಿದೆ, ಸೋಂಪು ಕಾಳು ಹಾಕ್ತಿವಿ. ಅದಾದ್ಮೇಲೆ ಹಸಿ ಕರಿಬೇವು ಹಾಕಿ, ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂತ ಮಾಡಿರೋದು, ಈರುಳ್ಳಿ, ಟೊಮಾಟೊ, ಕೊತ್ತಂಬರಿ, ಪುದೀನ. ತಲೆ ಮಾಂಸ ಹಾಕ್ತಾ ಇದ್ದೀನಿ ಬೋಸಿಗೆ. ಧನಿಯಾ ಪುಡಿ, ಧನಿಯಾ ಬೀಜ, ಇದು ಕಡಲೆಕಾಳು, ಅರಿಶಿನದ ಕೊಂಬು, ಹಸಿ ಕರಿಬೇವು ಚೆನ್ನಾಗಿ ಒಣಗಿಸಿ ಡ್ರೈ ಮಾಡಿ
ಮಿಲ್ಲಲ್ಲಿ ಪುಡಿ ಮಾಡಿ ಸಪ್ರೇಟ್ ಮಡಿಕೋತೀವಿ. ಇದು ಅಚ್ಚ ಖಾರದ ಪುಡಿ ಅಂದ್ರೆ ನಾವು ಸ್ವಂತ ಮಾಡ್ಕೊಳ್ಳೋದು. ಗುಂಟೂರು ಮೆಣಸಿನಕಾಯಿ, ಬ್ಯಾಡಗೆ ಮೆಣಸಿನಕಾಯಿ ಚೆನ್ನಾಗಿ ಒಣಗಾಕಿ ಒಲೆಯಲ್ಲಿ ಹುರಿದು ಆಮೇಲೆ ಮಿಲ್ಲಲ್ಲಿ ಪುಡಿ ಮಾಡ್ಕೋತೀವಿ. ಇದು ಕಲ್ಲುಪ್ಪು, ಇದು ಅರಿಶಿಣದ ಪುಡಿ. ತೆಂಗಿನಕಾಯಿ ರುಬ್ಕೊಂಡಿದೀವಿ. ತಲೆ ಮಾಂಸಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ಸು, ಜಾಯಿಕಾಯಿ ಎಲ್ಲ ಇಷ್ಟರಲ್ಲೇ ಮಿಕ್ಸ್ ಆಗಿದೆ. ಈಗ ಇದ್ರ ಜೊತೆಗೆ ಹುರುಗಡ್ಲೆ ಇಟ್ಟು ಮಿಲ್ಲಲ್ಲಿ ಬೀಸ್ಕೊಂಡಿರೋದು. ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇದು. ಎರಡು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಕಾಯಿ ಕಡಲೆ ಮಸಾಲೆ ಹಾಕ್ತಾ ಇದೀವಿ. ಸರ್, ಇದು ಚಿಕನ್ ಕೈಮಾ. ಮಟನ್ ಅಲ್ಲಿ ಏನು ಬರ್ತದೆ ಅದೇ ತರ ಅದೇ ಮಸಾಲೆ ಕೊಟ್ಟು ಮಟನ್ ಹಾಕೋ ಬದಲು ಚಿಕನ್ ಎಲ್ಲ ಖಂಡದ ಪೀಸ್ ಹೊಡಿಸ್ತೀವಿ. ಖಂಡದ ಪೀಸ್ ಹೊಡಿಸ್ಬಿಟ್ಟು ಮಟನ್ ಕೈಮಕ್ಕೆ ಏನ್ ಮಸಾಲೆ ಕೊಡ್ತೀವಿ ಅದೇ ಸೇಮ್ ಎಲ್ಲ ಇದೆ. ಅಂದ್ರೆ ಚಿಕನ್ ಕೈಮಾ ಫೇಮಸ್. ಮಟನ್ ಕೈಮಾನು ಇರ್ತದೆ, ಇದು ಚಿಕನ್ ಕೈಮಾ. ಸರ್, ಇದು ಚಿಕನ್ ತೋರ್ಸದ್ನಲ್ಲ, ಚಿಕನ್ ಕೈಮಾಗೆ ಅನಾನಸು, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸೊಪ್ಪು, ಕಲ್ಲುಪ್ಪು, ಧನಿಯಾ ಪುಡಿ, ಮೆಣಸಿನಕಾಯಿ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ. ಚಿಕನ್ ಕೈಮಕ್ ಮಸಾಲೆ ಏನ್ ಹಾಕಿದೋ ಅದು ನುಣ್ಣಗಾಯ್ತು. ಈಗ ಚಿಕನ್ಗೆ ಕೈಮಕ್ಕೆ ಒಳ್ಳ ಹೊಡ್ಸಿದ್ವಲ್ಲ ಮಾಂಸ ಚಿಕನ್ದು, ಅದ ಈಗ ಮಸಾಲೆಗೆ ಹಾಕ್ತಾ ಇದೀವಿ. ಹಾಕಿ ಸರ್, ಇದು ಮಸಾಲೆ ಚಿಕನ್ ಕೈಮಾ ಒಡ್ಸಿದ್ವಲ್ಲ ಅದೆಲ್ಲ ಹಾಕಿ ನುಣ್ಣಿಗೆ ರುಬ್ಕೊಂಡಿದೀವಿ. ಈಗ ರುಬ್ಕೊಂಡಾದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹುರ್ಗಡ್ಲೆ ಇಟ್ಟು, ಅಂದ್ರೆ ಅದು ಉಂಡೆ ಹಿಡಿದು ಬೆಂದುವಾಗ ಅದು ನಿಂತ್ಕೋಬೇಕು ಉಂಡೆ. ಹಂಗಾಗಿ ನಮಗೆ ಎಷ್ಟು ಬೇಕಷ್ಟು ಈಗ ಹುರ್ಗಡ್ಲೆ ಇಟ್ಟು ಹಾಕ್ತಾ ಇದ್ದೀನಿ. ನೀರದು ಎಲ್ಲ ಕಡೆ ಕೈಮಾ ಉಂಡೆಗೆ ಕಡಲೆ ಹಿಟ್ಟು ಜಾಸ್ತಿ ಹಾಕ್ತಾರೆ. ನೀವು ಎಷ್ಟು ಬೇಕೋ ಅಷ್ಟೇ ಹಾಕಿದ್ರಿ. ಅಷ್ಟೇ ಸರ್. ಈಗ 1 kg ಹಾಕಿದೀವಿ. ನಮ್ ತಂದೆ ಇದ್ದಾಗ ಇದೇ ಕೈಮಾ ಚಿಕನ್ ಕೈಮಾ 4 kg ಇಲ್ಲ 5 kg ಮಿನಿಮಮ್. ಈಗ ನಮ್ ತಂದೆ ತೀರೋದ್ಮೇಲೆ ನನ್ನ ಕೈಲಿ ಎಷ್ಟಾಯ್ತದ ಅಷ್ಟು ಒಬ್ರೇ ಮಾಡ್ಬೇಕಲ್ಲ. ನೀವು ನಿಮ್ಮ ಅಮ್ಮ ಇಬ್ರೇ ಮಾಡ್ಬೇಕಲ್ಲ. ತಾಯಿ ನಾನು ಇಬ್ರೇ ನಮ್ ಕೈಲಿ ಎಷ್ಟಾಯ್ತದ ಅಷ್ಟು ಮಾಡ್ಬಿಟ್ಟು ಕ್ಲೋಸ್ ಮಾಡ್ತೀವಿ ಸರ್. ಚಿಕನ್ ಕೈಮಾ ಉಂಡೆ ಮಾಡಿರೋದು ಈಗ ಸಾಂಬಾರ್ ರೆಡಿ ಇದೆ. ಹಾಕ್ತಾ ಇದೀವಿ ಈಗ ಸಾಂಬಾರ್ ಒಳಕ್ಕೆ ಹಾಕಿ. ಸುತ್ತ ಬಿಡ್ಬೇಕು. ಸುತ್ತ ಬಿಟ್ಟಾಗ ಒಂದಕ್ಕೊಂದು ಒಂಟಲ್ಲ, ಕೈಮಾ ಒಡೆಯಲ್ಲ.
ಜಾಮೂನ್ ಬಂದಂಗೆ ಮೇಲ್ಗಡೆ ಬಂದ್ಬಿಡ್ತವೆ. ಇಲ್ಲ ನೀವ್ ಹೇಳ್ದಂಗೆ ತೇಲ್ತಾ ಐತೆ ಎಲ್ಲ ಕೈಮಾ ಉಂಡೆ ಎಲ್ಲ. ತೇಲ್ತಾ ಐತೆ, ಬೆಂದ ಮೇಲೆ ಅದು ತೇಲ್ತದೆ. ಯಾವಾಗ ಬೆಂತು ಅದು ಪದಾರ್ಥ ಅಂದಾಗ ಮೇಲ್ಗಡೆ ತೇಲ್ತದೆ. ಅಣ್ಣ ತಟ್ಟೆ ಕೊಡ್ರಿ, ಇಟ್ಕೆ ಹಾಕ್ತೀನಿ ಬಿಡಿ. ಓಟು ಉದ್ದಾರ ಆಗ್ಬೇಕು ಹೇಳು. ಹೊಡಿತದೆ ನೋಡಿ ಗಂಟು. ಮುದ್ದೆ ಎಲ್ಲ ರೆಡಿ ಆದ್ಮೇಲೆ ಈಗ ಕಟ್ಟಕ್ಕೆ ರೆಡಿ ಮಾಡ್ತಾ ಇದೀವಿ. ಏನಂತೆ ನೋಡಿ ಸರ್, ಇದಕ್ಕೆ ಎಣ್ಣೆ ತುಪ್ಪ ಏನಿಲ್ಲ, ಬಿಸಿನೀರು, ಉಪ್ಪು, ರಾಗಿ ಹಿಟ್ಟು, ಅದರಲ್ಲಿ ಬೆಂದಿರುವಂಥದ್ದು ಹದವಾಗಿ ತೆಗೆದಿರೋದು ರಾಗಿ ಮುದ್ದೆ. ನಿಮ್ ಹೋಟ್ಲಲ್ಲಿ ಪರೋಟ ಮಾತ್ರ ಸಿಗತ್ತಾ ಅಥವಾ ಚಪಾತಿನೂ ಸಿಗತ್ತಾ? ಸರ್ ಪರೋಟ ಮಾತ್ರ, ಚಪಾತಿ ಇಲ್ಲ ಈ ಸರ್ ಇವತ್ತು. ಕೆಲವು ಕಡೆ ಎಲ್ಲ ರೆಡಿಮೇಡ್ ಕೊಡ್ತಾರೆ ಅಂತ ನಾವು ಕಲಸಿ ಇಲ್ಲಿ ನಾವು ಒಲೆಲೇ ಬೇಯಿಸೋದು ಸರ್. ನಮ್ಮಲ್ಲಿ ತೆಂಗಳು ಪೆಟ್ಟಿಗೆ ಅವೇನು ಇಲ್ಲ, ಮಸಾಲೆ ಅವೆಲ್ಲ ಡೈಲಿ ಮಾಡ್ತೀವಿ, ಅಲ್ಲೇ ಕ್ಲೋಸು. ತಿರ್ಗಾ ಖಾಲಿ ಆಯ್ತಾ ತಿರ್ಗಾ ರೆಡಿ ಮಾಡ್ತೀವಿ, ಅಲ್ಲೇ ಕೊಡ್ತೀವಿ. ಬಹಳ ಅದ್ಭುತವಾದ ರುಚಿ ಕೊಡ್ತಾ ಇದೀರಿ. ಸರಿ, ನಾರಾಯಣಪ್ಪ ಹಿಂದೂ ಮಿಲಿಟರಿ ಹೋಟ್ಲಿಗೆ ಬರ್ಬೇಕು ಅಂದ್ರೆ ಹೆಂಗ್ ಬರ್ಬೇಕು ಅದನ್ನ ಹೇಳಿ. ಅದೇ ಈಗ ಬಸ್ ಸ್ಟ್ಯಾಂಡಿಂದ ಮೈಸೂರು ರೋಡು, ಮೈಸೂರು ಕಡೆಯಿಂದ 1-1.5 ಕಿಲೋಮೀಟ್ರು KSIC ಮಿಲ್ ಐತೆ. ಆ ಮಿಲ್ ಕ್ವಾರ್ಟರ್ಸ್ ಇದೆ, ಕ್ವಾರ್ಟರ್ಸ್ ಹಿಂಭಾಗನೆ ಅಲ್ಲೇ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ? ಬೆಳಿಗ್ಗೆ 12 ಗಂಟೆಗೆ ಚಾಲು ಆದರೆ ಸಾಯಂಕಾಲ 6 ಗಂಟೆಗೆ ಕ್ಲೋಸ್. ರಾಗಿ ಮುದ್ದೆ ಪರೋಟ ಎಲ್ಲ ಏನ್ ರೇಟ್ ಕೊಡ್ತೀರಾ? ರಾಗಿ ಮುದ್ದೆ 20 ರೂಪಾಯಿ ಒಂದು, ಪರೋಟ 20 ರೂಪಾಯಿ ಒಂದು. ಓಕೆ, ಚಪಾತಿನೂ 20 ರೂಪಾಯಿ. 20 ರೂಪಾಯಿ ಎಲ್ಲ ನೀವೇ ಮಾಡುವಂತ? ಎಲ್ಲ ನಾವೇ ಸ್ವಂತ ಮಾಡೋದು. ಮೆದ್ಲಿಗೆ ಏನು ಮಸಾಲೆ ಹಾಕಲ್ಲ, ಏನು ತಲೆ ಮಾಂಸಕ್ಕೆ ಏನು ಹಾಕಿರ್ತೀವಿ ಅದಕ್ಕೆ ಕ್ಲೀನಾಗಿ ತೊಳೆದು ಆ ತಲೆ ಮಾಂಸ ಸಾಂಬಾರು ಒಳಕ್ಕೆ ಬಿಡ್ತೀವಿ. ಅದೇನಾದ್ರು ಫ್ರೈ ಕೇಳ್ತಾರೆ, ಮೊಟ್ಟೆ ಒಳಗ್ಬಿಟ್ಟು ಉಪ್ಪು ಖಾರ ಮೆಣಸು ಅವೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಡ್ತೀವಿ, ಬ್ರೈನ್ ಫ್ರೈ. ಓಕೆ, ಅದಕ್ಕೇನು ಮಸಾಲೆ ಬ್ರೈನ್ಗೆ ಅದಕ್ಕೇನೆ ಸಪ್ರೇಟ್ ಏನಿಲ್ಲ. ಆಮೇಲೆ ನೀವು ಮಾಡೋ ಅಡಿಗೆಗಳಲ್ಲೆಲ್ಲ ಎಣ್ಣೆ ಜಾಸ್ತಿ ಬಳಸಲ್ವಲ್ಲ, ಅದು ಯಾಕೆ? ಯಾಕೆ ನಾನ್ ವೆಜ್ ಅಂದ್ರೆ ಎಣ್ಣೆ ತುಂಬಾ ಬಳಸ್ತಾರೆ, ಮಟನ್ಗೆ ಆಗಿರ್ಲಿ ಚಿಕನ್ಗೆ ಆಗಿರ್ಲಿ. ಆದ್ರೆ ನೀವು ಏನೋ
ಮನೆಯಲ್ಲಿ ಸಾರೋ ಅಥವಾ ಸಾಂಬಾರೋ ಮಾಡಿದ್ರೆ ಎಷ್ಟು ಯೂಸ್ ಮಾಡ್ತಾರೆ ಎಣ್ಣೆನ, ಆ ಥರ ಉಪಯೋಗಿಸ್ತಿರಲ್ಲ, ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಅಂದರೆ ಈ ಮಾಂಸದಲ್ಲೇ ಜಿಡ್ಡಂಶ ಇರ್ತದೆ, ಅದು ಉರಿತ ಅಲ್ಲೇ ಜಿಡ್ಡು ಬಿಡ್ತದಲ್ಲ, ತಿರ್ಗಾ ನಾವು ಯಾಕೆ ಎಣ್ಣೆ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟೇ. ನಾರಾಯಣಪ್ಪ ನಾನು ಇದು ಕೆಂಪೇಗೌಡ ಅಂತ ಬಂದು ಕೆಂಪಣ್ಣ ಅಂತ ಇದ್ದ, ನಾವು ಇವರೆಲ್ಲ ಸೆಟ್ ಎಲ್ಲ ಬಂದು ರಾಮಪ್ಪ ಅಂತ ಬಂದು ಒಂದು ಸೆಟ್ ಎಲ್ಲ ಬಂದು ಕೋಟೆಬೆಲೆಯಲ್ಲಿ ಇದು ಸಾರಿಗೆ ಇವ್ರು ಮಿಲಿಟರಿ ಹೋಟ್ಲಿಗೆ ಬರ್ತಿದ್ರಿ. ಅಲ್ಲಿ ಹೈಕೋರ್ಟ್ ಹತ್ರ ಇದ್ದಾಗಿಂದಾನು ಬರ್ತಿದ್ದೀರಾ? ಹೈಕೋರ್ಟ್ ತಾವು ಮಾಮೂಲಿ ಇದ್ವು ಅಲ್ಲಿ, ಆಗಿಂದಲೂ ಬರ್ತಾ ಇದ್ದ. ನಾವೊಂದು ಅವನ 6 ಜನ ಜೊತೆ ಇದ್ದು. ಅವತ್ತಿನ ರುಚಿನ ಇವತ್ತು ಹೋಯ್ತಣ್ಣ? ಇವತ್ತು ಹೋದೆ, ಅವತ್ತು ಹೋದೆ, ಅದೇ ರುಚಿನೇ, ಅದೇ ರುಚಿ. ಕಬ್ಬಾಳಲ್ಲಿ ಹೋಟ್ಲು ಮಾಡ್ತಾ ಇದ್ದೆ ಅವ್ರಪ್ಪ ನಾರಾಯಣಗೌಡ ಅಂತ, ಅಲ್ಲೂ ಚೆನ್ನಾಗಿ ಮಾಡಿ ವ್ಯಾಪಾರ ಜೋರಾಗಿ ನಡೀತಾ ಇತ್ತು. ಅಲ್ಲಿಂದ ಬಂದು ಕೋಟೆಬೆಲೆಯಲ್ಲಿ ಮಾಡಿದ, ಅಲ್ಲಿಂದ ಆಯ್ತು ಈಗ ಮಂಗಳಾರಪೇಟೆ ಒಳಗೆ ಬಂದವ್ರೆ. ನಾರಾಯಣಪ್ಪ ಅವರಂಗೆ ಅವ್ರ ಮಗನೂ ಮಾಡ್ತಾರ ರುಚಿ? ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರ ಎಲ್ಲ ಕಸ್ಬು, ಅದೇ ಕಸ್ಬು. ಇವರು ಅಡ್ಡ ತಮ್ಮದಿರಲ್ಲ. ಹೇಗಿದೆ ನಾರಾಯಣಪ್ಪ ಹಿಂದೂ ಮಿಲಿಟರಿ ಹೋಟ್ಲು? ನಾರಾಯಣಪ್ಪ ಹೋಟ್ಲಿಗಿಂತ ಹಳೆ ಅವ್ರ ತಂದೆ ಕಾಲದಿಂದನೂ ನಾವ್ ಇಲ್ಲಿ ಬಂದು ಊಟ ತಿಂಡಿ ತಿಂದು ಖುಷಿಯಾಗಿ ಹೋಯ್ತಿದ್ದವರು. ಶೆಡ್ ಹೆಂಗಾರ ಇರ್ಲಿ ಏನಾರ ಇರ್ಲಿ, ರುಚಿ ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗದೆ. ಯಾರು ಬೇಕಾದ್ರು ಬರೋದು ನಾಟಿ ಊಟ, ಯಾವುದೇ ಕೆಮಿಕಲ್ ಇಲ್ಲ, ಇನ್ನೊಂದಿಲ್ಲ, ಟೇಸ್ಟಿಂಗ್ ಪೌಡರ್ ಇಲ್ಲ, ಇನ್ನೊಂದಿಲ್ಲ. ಹಂಗಾಗಿ ನಾವು ಇಲ್ಲಿಗೆ ಬರ್ತೀವಿ. ನಾವು ಸ್ನೇಹಿತರು ಇಲ್ಲಿಗೆ ಕರ್ಕೊಂಡ್ ಬರ್ತೀವಿ. ಊಟ ಅನ್ಸೋದೇ ಇಲ್ಲ, ಮನೆ ಊಟ ಬಾಯಲ್ಲಿ ಲಟ್ಸ್ಕೊಂಡು ಬಂದು ತಿನ್ನ ಅನಿಸ್ತದೆ. ಸಾಸಾಗಿ ಮಾಡ್ತಾರೆ ಮಾತ್ರ, ಊಟ ಮಾತ್ರ, ಅಡಿಗೆ ಮಾತ್ರ ಸೂಪರ್, ನಾಟಿ ಸ್ಟೈಲು. ಇವತ್ತು ನಾರಾಯಣಪ್ಪ ಹಿಂದೂ ಮಿಲಿಟರಿ ಹೋಟ್ಲಲ್ಲಿ ಏನ್ ತಗೊಂಡ್ರೆ? ತಲೆ ಮಾಂಸ, ಮಟನ್ ಎಲ್ಲ ತಗೋತೀವಿ, ಕೈಮಾ ಎಲ್ಲ ಇದ್ ಮಾಡ್ತೀವಿ. ನನಗೇನ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಟ್ಟಿದ್ದೀರಾ? ಎಲ್ಲ ಕಂಫರ್ಟಬಲ್. ಅಂದ್ರೆ ಮನೆ ಊಟ ಇದ್ದಂಗೆ ಐತೆ, ಮನೆ ಊಟ ಇದ್ದಂಗೆ ಐತೆ. ಓಕೆ. ಅದು ಟೇಸ್ಟಿಂಗ್ ಪೌಡ್ರು ಅದು ಆಳು ಮೂಳು ಏನ್ ಹಾಕಲ್ರಿ ಇಲ್ಲಿ. ಹೇಗಿದೆ ನಮ್ ನಾರಾಯಣಪ್ಪ ಅವರ ಹಿಂದೂ ಮಿಲಿಟರಿ ಹೋಟ್ಲು? ತುಂಬಾ ಚೆನ್ನಾಗಿದೆ. ಮುದ್ದೆ ಮನೇಲಿ ಮಾಡ್ದಂಗೆ ಇದೆಯಾ? ಯಾವ ತರ ಇದೆ ಬೋಟಿ? ಸೇಮ್ ಮನೇಲಿ ಮಾಡ್ದಂಗೆ ಇದೆ. ಮನೇಲಿ ಮಾಡ್ದಂಗೆ ಇದೆ. ಬೋಟಿ ಬಗ್ಗೆ ಹೇಳಿ. ಬೋಟಿ ತುಂಬಾ ಚೆನ್ನಾಗಿದೆ. ಖಾರ ಇದೆಯಾ? ಏನಿಲ್ಲ, ಚೆನ್ನಾಗಿದೆ. ಹೇಗಿದೆ ಸರ್ ನಾರಾಯಣಪ್ಪ ಅವ್ರ ಹೋಟ್ಲು ಊಟ? ಸರ್ ಸೂಪರ್ ಆಗಿದೆ ಊಟ. ನಾವು ಇಲ್ಲ ಅಂದ್ರೆ ಒಂದು 25 ವರ್ಷದಿಂದ ಇಲ್ಲಿ ಊಟ ಮಾಡ್ತಾವೆ. ಸೂಪರ್ ಮಾಡ್ತಾರೆ. ಅವ್ರ ಅಪ್ಪ ಇದ್ದಾಗೂ ಸೂಪರ್ ಮಾಡೋರು, ಮಗ ಇದ್ದಾಗೂ ಸೂಪರ್ ಮಾಡ್ತಾವ್ರೆ. ಮುದ್ದೆಗೆ ಮಟನ್ ಸಾರು ಇಷ್ಟನಾ ಅಥವಾ ಚಿಕನ್ ಸಾರು ಇಷ್ಟನಾ ನಿಮ್ಗೆ? ಎರಡು ಇಷ್ಟ ಸರ್, ಎರಡು ಇಷ್ಟ. ಇವತ್ತೇನ್ ತಗೊಂಡಿದ್ದೀರಾ ಸರ್? ಇವತ್ತು ಗೋಟಿ ತಗೊಂಡಿವಿ, ಮುದ್ದೆ ತಗೊಂಡಿವಿ, ಮೊಟ್ಟೆ ತಗೊಂಡಿವಿ. ನಾರಾಯಣಪ್ಪ ಅವರ ಹಿಂದೂ ಮಿಲಿಟರಿ ಹೋಟ್ಲಲ್ಲಿ ನಾವಿವತ್ತು ತಗೊಂಡ್ರು ಅಂಥದ್ದು ಒಂದು ಕಡೆ ಮುದ್ದೆ, ಮತ್ತೊಂದು ಕಡೆ ತಲೆ ಮಾಂಸ, ಇಲ್ಲಿ ಕುರಿ ಮೆದ್ಲು, ಚಿಕನ್ ಕೈಮಾ ಉಂಡೆ, ಗೊಜ್ಜು ತಗೊಂಡಿದ್ದೀವಿ. ಶುರು ಮಾಡೋಣ. ಮೊದಲಿಗೆ ಏನು ಮಾಡೋಣ, ಮುದ್ದೆ ಹಿಂಗೆ ತಗೊಂಡು, ಮುದ್ದೆನ ಮುರಿಯೋಕ್ಕೆ ಮುಂಚೆ ಮಟನ್ ಗ್ರೇವಿ ಕೊಟ್ಟಿದ್ದಾರೆ. ಮಟನ್ ಗ್ರೇವಿಲಿ ಬೆರಳುಗಳನ್ನು ನೆನೆಸ್ಕೊಂಡು ಮುದ್ದೆ ನೋಡಿ ಹಿಂಗೆ ಮೋರ್ದು ನೋಡಿ ಹೆಂಗಿದೆ ಮುದ್ದೆ. ಇದಕ್ಕೆ ಒಂದು ತೊಟ್ಟು ತುಪ್ಪನೂ ಹಾಕಿಲ್ಲ, ಎಣ್ಣೆನೂ ಹಾಕಿಲ್ಲ, ಸೌದೆ ಒಲೆಯಲ್ಲಿ ಮಾಡಿರುವಂಥ ಮುದ್ದೆ ಕಣ್ರಿ. ಇದನ್ನು ಹಿಂಗೆ ತಗೊಂಡು ಮಟನ್ ಗ್ರೇವಿಲಿ ಒಂದು 3 ಸಲ 1, 2, 3 ಅಂತ ಡಿಪ್ ಮಾಡಿ, ಆಹಾ ಅದ್ದೂರಿ. ಮಟನ್ ಗ್ರೇವಿಗೆ ಅವ್ರು ಹಾಕಿರುವಂಥ ಆ ತೆಂಗಿನಕಾಯಿ ಇದೆ ನೋಡಿ, ತೆಂಗಿನಕಾಯಿಯ ಮಸಾಲ ಇಟ್ ಡಾಮಿನೇಟ್ಸ್ ಲೈಕ್ ಎನಿಥಿಂಗ್ ಅನ್ಬೋದು. ಮುದ್ದೆ ಜೊತೆಗೆ ಮಟನ್ ಗ್ರೇವಿ ತಿಂದಾಯ್ತು ಕಣ್ರೆ. ಈಗೇನು ಮಾಡೋಣ, ನಾವು ಮಗದೊಮ್ಮೆ ಮುದ್ದೆನ ಹಿಂಗೆ ತಗೊಂಡು ಹಿಂಗೆ ಇಟ್ಕೊಂಡು ತಲೆ ಮಾಂಸ ಪೀಸ್ಗಳು ನೋಡ್ರಿ ಹೆಂಗಿದೆ ಒಂದೊಂದು. ಮೈ ಗುಡ್ನೆಸ್, ಚಾರ್ಸ್, ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ. ಖಾರ, ಉಪ್ಪು, ಮಸಾಲ ಎಲ್ಲ ಹಂಗೆ ಹೀರ್ಕೊಂಡ್ಬಿಟ್ಟಿದೆ. ಬೆಂಗಳೂರಲ್ಲೆಲ್ಲ ನಾವು ತಲೆ ಮಾಂಸ ತಿಂದರೆ ಚಿಕ್ಕದಾಗಿರುತ್ತೆ ಪೀಸ್ಗಳು, ಆದರೆ ಇಲ್ಲಿಯ ತಲೆ ಮಾಂಸ ನೋಡಿ ಪೀಸ್ಗಳು ಹೆಂಗಿದೆ ಅಂತ ದಪ್ಪಕ್ಕೆ ಚೆನ್ನಾಗಿ ಬೆಂದಿದೆ. ಮಸಾಲ ಎಲ್ಲ ಹೀರ್ಕೊಳ್ಳೋಕ್ಕೆ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಏನಿಲ್ಲ ಕಣ್ರಿ, ಸೌದೆ ಒಲೆಯಲ್ಲಿ ಮಾಡಿರೋದಲ್ವಾ. ಒಂದು ಕಡೆ ಆ ಬಿಸಿಗೆ ಚೆನ್ನಾಗೆ ಮಟನಲ್ಲಿರೋ ಅಂಥ ಕೊಬ್ಬು ಚರ್ಬಿ ಎಲ್ಲ ಇಳ್ಕೊಂಡಿದೆ. ಜೊತೆಗೆ ಅದು ಇಳ್ಕೊಂಡ್ರು ಅಂತ ಇದರಲ್ಲೇ ನಿಮಗೆ ಮಸಾಲೆ ಎಲ್ಲ ಹೋಗಿ ಹಂಗೆ ಮಟನಲ್ಲಿ ಅಂಟ್ಕೊಂಡ್ರು ಅಂಥದ್ದು. ತಲೆ ಮಾಂಸ ಬೆಣ್ಣೆ ಥರ ಇದ್ದರೆ
ಹಿಂಗೆ ತಿಂತಿದ್ರೆ ಸಾಫ್ಟಾಗಿರೋ ಮುದ್ದೆಗೂ ಲೈಟಾಗಿ ಖಾರವಾಗಿರೋ ಅಂಥ ತಲೆ ಮಾಂಸಕ್ಕೂ ರುಚಿ ಟಕ್ಕರ್ ರುಚಿ ಕಣ್ರಿ. ಮುದ್ದೆ ಜೊತೆಗೆ ತಲೆ ಮಾಂಸದ ಗೊಜ್ಜನ್ನು ತಿಂದಾಯಿತು. ಈಗ ಕುರಿ ಮೆದ್ಲಿನ ಸಮಯ. ಕುರಿ ಮೆದ್ಲನ್ನ ಹಿಂಗೆ ತಗೊಂಡು ಇಲ್ಲಿಟ್ಟು, ಓ ಮೈ ಗುಡ್ನೆಸ್, ಯಾವ ಥರ ಇದೆ ನೋಡ್ರಿ, ಮೈ ಗುಡ್ನೆಸ್. ಇದು ಮೆದ್ಲ ಅಥವಾ ಬೆಣ್ಣೆನ ನೋಡಿ ಹೆಂಗಿದೆ, ಮೈ ಗುಡ್ನೆಸ್. ಎಳೆದು ಕಣ್ರಿ, ಭಾರಿ ಎಳೆದು. ಇನ್ನೊಂದು 2 ನಿಮಿಷ ಇಟ್ಕೊಂಡ್ರೆ ಹಂಗೆ ಉದ್ರೋಗ್ಬಿಡುತ್ತೆ ಅನ್ನೋಷ್ಟು ಅಷ್ಟು ಚೆನ್ನಾಗಿ ಬೇಯಿಸಿದ್ದಾರೆ. ಮೆದ್ಲು ಹಿಂಗೆ ತಗೊಂಡು ಮೊದಲು ಈ ಮಟನ್ ಗ್ರೇವಿಲಿ ಮುದ್ದೆನ ಹಿಂಗೆ ಹತ್ಕೊಂಡು, ಜೊತೆಗೆ ಈ ಮೆದ್ಲೂ ಹಿಂಗೆ ತಗೊಂಡು ಮುದ್ದೆ ಮೇಲೆ ಹಿಂಗಿಟ್ಟು, ಆಹಾ ಏನು ರುಚಿ ರೀ. ಈ ಮುದ್ದೆಗೆ ಕುರಿ ಮೆದ್ಲು ಮಜವೋ ಮಜಾ. ಐ ಆಮ್ ಎಂಜಾಯಿಂಗ್ ಇಟ್. ಮತ್ತೊಮ್ಮೆ ಏನು ಮಾಡೋಣ, ಮುದ್ದೆನ ಹಿಂಗೆ ತಗೊಂಡು, ಆಹಾ ಹೆಂಗಿದೆ ನೋಡಿ ಮುದ್ದೆನ ಹಿಂಗೆ ತಗೊಂಡು ಮಟನ್ ಗ್ರೇವಿಲಿ ಹಿಂಗೆ ಹಾಕಿ ಹಿಂಗಿಟ್ಟು ಮತ್ತಷ್ಟು ಮೆದ್ಲು ಹಿಂಗೆ ತಗೊಂಡು ಚರ್ಸ್ ಅಂದು ತಗೊಂಡು ಮುದ್ದೆ ಜೊತೆಗೆ ಕುರಿ ಮೆದ್ಲೂ ನುಂಗ್ಬಿಟ್ಟೆ ಕಣ್ರಿ, ಅಷ್ಟು ಚೆನ್ನಾಗಿದೆ. ವೆರಿ ಆಥೆಂಟಿಕ್ ಆ್ಯಂಡ್ ಟ್ರೆಡಿಷ್ನಲ್ ಸೌದೆ ಒಲೆ ಬಾಡೂಟ ಅನ್ಬೋದು ಇದನ್ನು. ಇನ್ನೇನಪ್ಪ ಮೆದ್ಲನ್ನು ತಿಂದಾಯಿತು, ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ, ಇನ್ನು ಮತ್ತೆ ತಲೆ ಮಾಂಸದಲ್ಲಿ ತಿಂದಿಲ್ಲ ಅಂದರೆ ತಲೆ ಮಾಂಸಕ್ಕೆ ಬೇಜಾರಾಗಲ್ವಾ. ತಲೆ ಮಾಂಸದಲ್ಲಿ ಇನ್ನಷ್ಟು ಮುದ್ದೆನ ತಗೊಂಡು ಹಿಂಗೆ ತಿನ್ಕೊಂಡು ಮತ್ತಷ್ಟು ತಲೆ ಮಾಂಸನ ತಗೊಂಡು ತಿಂತಾಯಿದೆ. ಅವ್ರು ಹಾಕಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಡೆ ಡಾಮಿನೇಟ್ ಮಾಡಿದ್ರೆ, ಮಗದೊಂದು ಕಡೆ ಈ ತಲೆ ಮಾಂಸಕ್ಕೆ ಒಂದು ಡಾಮಿನೇಟ್ ಮಾಡುವಂಥದ್ದು ಅವ್ರು ಹಾಕಿರುವಂಥ ತೆಂಗಿನಕಾಯಿ. ಇನ್ನೂ ವಿಶೇಷವಾಗಿ ಅವರ ಆ ಧನಿಯಾ ಪೌಡ್ರ ಮತ್ತು ಬೇಡಿಗೆ ಪೌಡ್ರ ಒಂದು ಆಟ ನಮಗೆ ರುಚಿನ ಕೊಡೋದ್ರಲ್ಲಿ ಮಿಸ್ಸೇ ಆಗೋದಿಲ್ಲ. ನನಗಂತೂ ಈ ತಲೆ ಮಾಂಸ ಜೊತೆಗೆ ಮುದ್ದೆ ಮಧ್ಯಾಹ್ನದ ಆರ್ಭಾಟ. ಚಿಕನ್ ಕೈಮಾ ಉಂಡೆ, ನಾನಂತೂ ಎಲ್ಲೂ ಚಿಕನ್ ಕೈಮಾ ಉಂಡೆ ತಿಂದಿರಲಿಲ್ಲ ಕಣ್ರಿ. ಮಟನ್ ಕೈಮಾ ಉಂಡೆ, ಮಟನ್ ಕೈಮಾ ವಡೆ ಇವೆಲ್ಲ ತಿಂದಿದ್ದೀನಿ. ಬಟ್ ಮಟನ್ ಕೈಮಾ ಉಂಡೆ ಯಾವ ರೇಂಜಲ್ಲಿದೆ ನೋಡಿ ಪೀಸು. ಫುಲ್ ವಿಡಿಯೋ ನೋಡೋರಿಗೆ ಚರ್ಸ್, ಐ ಲವ್ ಯು ಅಂತ ಮಗದೊಮ್ಮೆ ನಿಮ್ಗೆ ಹೇಳ್ತಾ, ಮಟನ್ ಕೈಮಾ ಉಂಡೆಗಂತೂ ಅವ್ರು ಹಾಕಿರುವಂಥ ಜೀರಿಗೆ, ಒಂದಷ್ಟು ಅರಿಶಿಣ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಜೊತೆಗೆ ಧನಿಯಾ ರುಚಿ ಅಂತೂ ಸಖತ್ತಾಗಿ ಡಾಮಿನೇಟ್ ಮಾಡುತ್ತೆ. ಏನಿಲ್ಲ, ಈ ಚಿಕನ್ ಕೈಮಾ ಉಂಡೆನ ಪ್ರತಿಯೊಬ್ಬರು ಲೈಕ್ ಮಾಡ್ತಾರೆ. ಅದು ವಿಶೇಷವಾಗಿ ಟಾನಿಕ್ ಪ್ರಿಯರಿಗೆ ಇಷ್ಟ ಆಗುವಂಥ ಐಟಮ್ ಇದು ಅಂತ ಹೇಳ್ಬೋದು. ಕೈಮಾ ಉಂಡೆಗೆ ನೀವು ನೋಡಿರ್ಬೋದು, ಕೆಲವೊಂದು ಹೋಟ್ಲುಗಳಲ್ಲಿ ಸಿಕ್ಕಾಪಟ್ಟೆ ಕಡಲೆ ಹಿಟ್ಟನ್ನು ಹಾಕ್ತಾರೆ. ಇವರು ಕಡಲೆ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಸಿಕ್ಕಾಪಟ್ಟೆ ಚಿಕನನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ, ಆ ಪ್ರೋಸೆಸ್ಸನ್ನು ನೀವು ಆಲ್ರೆಡಿ ನೋಡಿದ್ದೀರಾ. ಏನು ಮಾಡೋಣ, ಈ ಕೈಮಾ ಉಂಡೆಗೆ ಒಂಚೂರು ನಿಂಬೆಹಣ್ಣ ಹಿಂಗೆ ಹಿಂಟ್ಕೊಂಡು ಒಂದು ರೋಲ್ ಮಾಡಿ ಗ್ರೇವಿ ಒಳಗೆ ಮುದ್ದೆನೂ ಹಿಂಗೆ ತಗೊಂಡು ಮುದ್ದೆನ ಮಟನ್ ಗ್ರೇವಿ ಒಳಗೆ ರೋಲ್ ಮಾಡಿ ಚಿಕನ್ ಕೈಮಾ ಒಂದು ಪೀಸನ್ನು ಹಿಂಗೆ ತಗೊಂಡು ತಿಂತಾಯಿದ್ರೆ ಆ ನಿಂಬೆಹಣ್ಣಿನ ಹುಳಿಗೂ ಕೈಮಾ ಚಿಕನ್ ಕೈಮಾ ಉಂಡೆ ಗೊಜ್ಜಿನ ಖಾರಕ್ಕೂ ಬೆಣ್ಣೆ ಥರ ಇರುವಂಥ ಮುದ್ದೆಗೂ ರುಚಿ ಏನಂತೀರ, ನೆಕ್ಸ್ಟ್ ಲೆವೆಲ್ ರುಚಿ ಕಣ್ರಿ. ಬಾಡೂಟದ
ಪ್ರಿಯರಿಗೆ ಬೊಂಬಾಟ್ ಭರ್ಜರಿ ಭೋಜನ. ನೀವೇನು ಮಾಡಬೇಕು, ಈ ಥರ ಆಥೆಂಟಿಕ್ ಸೊಗಸಾದಂಥ ಆ ಕಾಲದ ಆ್ಯಂಬಿಯನ್ಸ್ ಇರುವಂಥ ಹೋಟ್ಲಲ್ಲಿ, ಇನ್ನೂ ವಿಶೇಷವಾಗಿ 50 ವರ್ಷದ ಹಿಂದೆ ಅಡುಗೆನ ಯಾವ ಥರ ಫಾರ್ಮೆಟಲ್ಲಿ ಮಾಡೋರು ಆ ಥರ ಫಾರ್ಮೆಟ್ ಅಡುಗೆಯನ್ನು ಕಡಿಮೆ ಎಣ್ಣೆ ಕಡಿಮೆ ತುಪ್ಪ ಯಾವುದೇ ರೀತಿ ಆರ್ಭಾಟ ಮಾಡದೆ ಬರೀ ರುಚಿ ಕೊಡುವಂಥ ಈ ಒಂದು ಅದ್ಭುತ ಬಾಡೂಟವನ್ನು ತಿನ್ನಬೇಕು ಅಂದರೆ ಚನ್ನಪಟ್ಟಣ ನಾರಾಯಣಪ್ಪ ಹಿಂದೂ ಮಿಲ್ಟ್ರಿ ಹೋಟ್ಲು, ವಿಶೇಷವಾಗಿ ಅವ್ರ ಮಗ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಾರಾಯಣಪ್ಪ ಅವ್ರ ಶ್ರೀಮತಿಯವರು ಹಾಗೂ ಅವ್ರ ಮಗ ಶ್ರೀನಿವಾಸ್ ಅವರು ನಡೆಸ್ಕೊಂಡು ಹೋಗ್ತಿರೋವಂಥದ್ದು. ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಮ್ಯಾಪು ಜೊತೆಗೆ ವಿಶೇಷವಾಗಿ ಶ್ರೀನಿವಾಸ್ರವರ ಈ ಹೋಟ್ಲು ನಂಬರ್ನೂ ಕೊಟ್ಟಿರ್ತೀನಿ. ಬನ್ನಿ, ತಿನ್ನಿ, ರುಚಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಕಣ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ನಿಮ್ಮನೆಯ ಈ ಕನ್ನಡಿಗನ್ನ, ನಿಮ್ಮನೆಯ ಈ ಫನ್ ಮ್ಯಾನ್ನ ನೋಡ್ತಾ ನಗ್ನಗ್ತಾ ಇರಿ. ನಾವು ಏನೇ ತಿನ್ನಲಿ ಏನೇ ಮಾಡಲಿ ಆರೋಗ್ಯನೇ ಮುಖ್ಯ. ಆರೋಗ್ಯವಾಗಿರುವಂಥ ಆಹಾರವನ್ನು ನಿಮಗೆ ತೋರಿಸುವಂಥ ಪ್ರಯತ್ನ, ಅದು ವಿಶೇಷವಾಗಿ ನಮ್ಮ ಕರುನಾಡಿನ ಸಂಸ್ಕೃತಿ ಸಂಪ್ರದಾಯ ಪದ್ಧತಿ, ವಿಶೇಷವಾಗಿ ಆ ಕಾಲದ ರುಚಿ ಕೊಡ್ತಿರುವಂಥ ನಾರಾಯಣಪ್ಪ ಮಿಲ್ಟ್ರಿ ಹೋಟ್ಲು, ಹಿಂದೂ ಮಿಲ್ಟ್ರಿ ಹೋಟ್ಲು, ಚನ್ನಪಟ್ಟಣ, ಗೊಂಬೆಗಳ ನಾಡಿಗೆ ಬನ್ನಿ, ತಿನ್ನಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ ಕಣ್ರಿ. ಅಲ್ಲಿವರೆಗೂ ಫನ್ ಮ್ಯಾನ್ ಶೋ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಸದಾ ನಗ್ನಗ್ತಾ ಇರಿ. ಪೀಸ್.